ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇದು ಆಷಾಢ ಶುಕ್ರವಾರದ ಮೊದಲನೇ ದಿವಸ, ಅಂದರೆ ನಿನ್ನೆ ವ್ಲಾಗ್ ಆಗಿರುತ್ತೆ. ಸೊ ಮನೇಲಿ ರಂಗೋಲಿ ಎಲ್ಲ ಬಿಟ್ಟು ಮನೆ ಬಾಗಿಲಿಗೆ ಹಾಕಿ ದೇವ್ರ ಮನೆ ಬಾಗಿಲಿಗೆ ಎಲ್ಲ ಹೂವು ಹಾಕಿ ಪೂಜೆ ಮಾಡಿದ್ವಿ. ಗುರುವಾರನೇ ಫುಲ್ ಕಂಪ್ಲೀಟಾಗಿ ದೇವ್ರ ಮನೆನ ಕ್ಲೀನ್ ಮಾಡಿಬಿಟ್ಟಿದ್ದೆ ನಾನು. ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಈ ರೀತಿ ಪೂಜೆ ಮಾಡಿದೆ ಶುಕ್ರವಾರ. ಸೊ ಇನ್ನು ಆಷಾಢದ ಮೊದಲನೇ ಶುಕ್ರವಾರ ಅಲ್ವಾ, ಸ್ವೀಟ್ ಮಾಡಲೇಬೇಕು, ಹಾಗೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಮನೇಲೇ ನಾನು ಜಾಮೂನ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಸೊ ಗೊತ್ತೇ ಇದೆಯಲ್ಲ, ಈಸಿ, ಮಕ್ಕಳಿಗೆ ಬೇಗ ಮಾಡ್ಕೊಳ್ಬೋದು ಮನೆ ಫುಡ್ಡು. ಯಾವುದೇ ರೀತಿ ಕೋವ ಹಾಕಿ ಇದು ಮಾಡಿದ್ದು. ಏನು ಇದು ಮಾಡಿದ ತಕ್ಷಣ ಗೊತ್ತೇ ಇದೆಯಲ್ಲ, ಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು. ಸೊ ಉಲ್ಲಾಸ್ ಸ್ಕೂಲಿಂದ ಬಂದಿದ್ದ ತಕ್ಷಣ ಜಾಮೂನ್ನ ಟೇಸ್ಟ್ ಮಾಡಿದ್ವಿ. ಸೊ ಮನೇಲಿ ಆಲ್ಮೋಸ್ಟ್ ಎಲ್ಲ ಪೂಜೆ ಆಗೋಯಿತು. ಸೊ ಪೂಜೆ ಆದಮೇಲೆ ಇನ್ನೇನು ಉಲ್ಲಾಸ್ ಬರ್ತಾನೆ. ಸೊ ಬಂದಾದಮೇಲೆ ಎಲ್ಲರೂ ಸೇರಿ ಜಾಮೂನ್ ತಿನ್ನೋಣ ಅಂತ ಹೇಳಿ ತಿಂದ್ವಿ. ಸೊ ಅದು ಸ್ಪೂನಲ್ಲಿ ಇಟ್ಬೇಕಾದ್ರೆ ಒಂದು ಹಾಗೆ ಮುರಿದೋಯ್ತು, ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ತುಂಬಾ ಮಕ್ಕಳು ಇಷ್ಟಪಡ್ತಾರೆ. ಚೀಕುಗಂತೂ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಉಲ್ಲಾಸ್ಗೆ ಇಷ್ಟ, ಬಟ್ ಉಲ್ಲಾಸ್ಗಿಂತ ಜಾಸ್ತಿ ಚೀಕುಗೂ ಸಹ ಜಾಮೂನ್ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಮ್ಮ ಮನೇಲಿ ಈಗ ಈ ನಡುವೆ ಒಂದು 3 ಮಂತ್ಸಿಂದ 15 ಡೇಸ್ ಒಂದ್ಸಾದರೂ ನಾನು ಜಾಮೂನ್ನ ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ರೀತಿಯಾಗಿತ್ತು. ಸೊ ಉಲ್ಲಾಸ್ಗೆ 2, ನಿನಗೆ 2, ನಾನು 3 ಅಂತ ಹೇಳಿ ಲೆಕ್ಕ ಹಾಕ್ಕೊಂಡು ಸುಮ್ಮನೆ ರೇಗಿಸ್ಕೊಂಡು ತಿಂತಾಯಿದ್ವಿ. ಸೊ ಹಾಗೆ ಮಕ್ಕಳಿಗೆ ಕೇಳ್ತಾಯಿದ್ದೆ, ಟೇಸ್ಟ್ ಹೇಗಿದೆ, ಚೆನ್ನಾಗಿದೆಯಾ ಏನು ಅಂತ. ಸ್ವಲ್ಪ ನಮ್ಮ ಚೀಕು ಗೊತ್ತೇ ಇದೆಯಲ್ಲ, ತರಲೆ ನನ್ನ ಮಗನು, ನಮ್ಮ ಉಲ್ಲಾಸ್ ಚೆನ್ನಾಗಿದೆ ಮಮ್ಮಿ ಹಾಗೆ ಹೀಗೆ ಅಂತಾನೆ. ಚೀಕು ಅಂತೂ ಬರೀ ಫೋನ್ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಅದು ಹೇಗೆ ಫೋನ್ ಇಂದ ಅವನಿಗೆ ಹೊರಗೆ ತರಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನೋಡಿ, ಒಟ್ಟಿನಲ್ಲಿ ಮಕ್ಕಳು ಜಾಮೂನ್ ಟೇಸ್ಟ್ ಮಾಡಿ ಮಮ್ಮಿ ಸೂಪರ್ ಮಮ್ಮಿ ಅಂದಾಗ ನಮಗೆ ಎಷ್ಟು ಖುಷಿ ಅಲ್ವಾ. ಸೊ ನಮ್ಮ ಚೀಕು ಆಗಿರ್ಬೋದು, ಉಲ್ಲಾಸ್ ಆಗಿರ್ಬೋದು ತುಂಬಾ ಇಷ್ಟಪಡ್ತಿದ್ದಾರೆ. ಹಾಗೆ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾವು ಹೊರಟಿದ್ದು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಇಲ್ಲೇ ಆನಂದನಗರದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಆಟೋಲಿ ಹೊರಟ್ವಿ ನಾವು. ಹಾಗೆ ನಮ್ಮ ನೈಬರ್ ಇಬ್ಬರೂ ಸಹ ಆಟೋಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಸೊ ನೋಡಿ ಹೇಗೆ ಅಂತಲೇ ವೆದರೇ ಚೇಂಜ್ ಆಗೋಗಿತ್ತು ಆವತ್ತಿನ ದಿನ, ಅಂದರೆ ನಿನ್ನೆ. ಸೊ ಒಂದು ಕಡೆ ಮಳೆ ಇದೆ, ಒಂದು ಕಡೆ ಮಳೆ ಇಲ್ಲ. ಬೆಂಗಳೂರಲ್ಲೇ ಎಷ್ಟು ರೀತಿಯಾದಂಥ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಹೀಗೆ ಮಾತಾಡ್ಕೊಂಡು ಹೋಗ್ತೀವಿ ನೋಡಿ. ಎಷ್ಟು ಬೆಳಕಿತ್ತು. ಅರೌಂಡ್ ನಾವು ಒಂದು ಎಷ್ಟು ಬೇಗನೆ ಹೊರಟೋಗ್ಬಿಟ್ವಿ. ಯಾಕಂದರೆ ನಾವು ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬೇಗ ಹೋದ್ವಿ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಸಿಕ್ತು. ಸೊ ಹೋದ್ವಿ. ಅಲ್ಲಿ ಪ್ರತಿ ಸತಿನೂ ನಾನು ಆಷಾಢದ ಮೊದಲನೇ ಶುಕ್ರವಾರ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋದು. ಅದು ಏನೋ ನಾನು ಆಟಿನಗರ್ಗೆ ಬಂದಾಗಲಿಂದ ಅದೊಂದು ಪಾಲಿಸ್ಕೊಬಂದಿದ್ದೀನಿ. ಸೊ ನೋಡಿ, ಇದೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು ದೇವ್ರನ್ನ ನೋಡಿ. ಅರಿಶಿನ ಕುಂಕುಮದಲ್ಲಿ ಅಲಂಕಾರನ ಮಾಡಿದರು. ಪ್ರತಿ ಸತಿನೂ ಅಲ್ಲಿ ಮೊದಲನೇ ದಿನ ಯಾವತ್ತು ಹೋದ್ರೂ ನನಗೆ ಸಿಗೋದೇ ಅಲ್ಲಿ ಅರಿಶಿನ ಕುಂಕುಮದ ಅಲಂಕಾರ. ನಾನು ಪ್ರೀವಿಯಸ್ ಇಯರ್ಸ್ದು ವ್ಲಾಗ್ಗಳು ನೋಡಿದರೆ ನೀವು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಸೊ ನೋಡಿ, ಇದೇ ರೀತಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಕೂತ್ಕೊಂಡ್ವಿ. ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಚೀಕು ಉಲ್ಲಾಸು ಅಲ್ಲಿ ಗಣೇಶ ಇದರಿಂದ ಸೊ ಗಣಪತಿಗೆ ಬಸ್ಕಿನ ಹೊಡೆದಿದ್ದಾರೆ. ಚೀಕು ಅಂತೂ ಉಲ್ಲಾಸ ಏನು ಮಾಡ್ತಾನೆ ಅವನು ಅದು ಮಾಡ್ತಾನೆ, ನಾನು ಏನು ಮಾಡ್ತೀನಿ ಅದನ್ನು ಮಾಡ್ತಾನೆ. ಸೊ ಇದೇ ಒಂದು ಹ್ಯಾಬಿಟ್ ಆಗೋಗಿದೆ ಅಂತಲೇ ಹೇಳ್ಬೋದು. ಸರಿ ಅಂತ ಹೇಳಿ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವಿ ದರ್ಶನನ ಪಡ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ನಾವು ಆಚೆ ಬಂದುಬಿಟ್ಟಿದ್ವಿ. ಅದೇನೋ ಗೊತ್ತಿಲ್ಲ, ನಮ್ಮ ದೇವ್ರ ದಯೆನೇ ಏನೋ. ಒಂದು ಲೇಡಿ ಬಂದು ಪ್ರಸಾದ ನೀವು ತೊಗೊಳ್ಳೇಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಪ್ರಸಾದನ ಕೊಟ್ಟರು. ತುಂಬಾ ಲಕ್ಕಿ ಅಂತ ಫೀಲ್ ಅಂತ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ಇನ್ಸಿಡೆಂಟ್ಗಳು ಹಾಗೆ ಆಗುತ್ತೆ. ಸೊ ನಾವು ಆಚೆ ಬಂದುಬಿಟ್ಟಿದ್ವಿ. ಆ ಟೈಮ್ ನಾವು ಆಚೆ ಬರೋದಕ್ಕೂ ಪ್ರಸಾದ ಬರೋದಕ್ಕೂ ಒಂದೇ ಆಯಿತು. 1-2 ನಿಮಿಷ ಹೆಚ್ಚು ಕಮ್ಮಿ ಆಗಿದ್ರು ನಮಗೆ ಆ ತಾಯಿ ಪ್ರಸಾದ ಸಿಗ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಐ ಆಮ್ ಬ್ಲೆಸ್ಡ್ ಆ ಒಂದು ಕ್ಷಣಕ್ಕೆ ಅಂತಲೇ ಹೇಳ್ಬೋದು. ಅನ್ನಪೂರ್ಣೇಶ್ವರಿ ತಾಯಿ ಎಲ್ಲರ ಮನೇಲೂ ಸದಾ ಕಾಲ ಇರಲಿ. ಯಾರ ಮನೆಗೂ ಸಹ ಊಟಕ್ಕೆ ತೊಂದರೆ ಆಗಬಾರ್ದು, ಇಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಬಂಡಿಮಂಗಳಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ನಮ್ಮ ದೊಡ್ಡನಾದ್ನಿ, ನಮ್ಮ ಬಾವಾಜಿ, ಹಾಗೆ ಚೀಕು, ಉಲ್ಲಾಸು, ರಾಗು ಹೊರಟ್ವಿ ಅಂತಲೇ ಹೇಳ್ಬೋದು. ಕತ್ಲೆ ಫುಲ್ಲು ಟ್ರಾಫಿಕ್ ಇತ್ತು. ಸೊ ಹೇಗೋ ದರ್ಶನ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ದರ್ಶನ ತುಂಬ ಚೆನ್ನಾಯಿತು. ಅಲ್ಲೇನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಜನ ಗೊತ್ತೇ ಇದೆಯಲ್ಲ ರಶ್ ಹೇಗಿರುತ್ತೆ ಅಂತ. ಸೊ ಹಾಗೆ ಫೋಟೋಗಳಿತ್ತು, ಅದನ್ನು ಒಂದು ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ. ಏನಂತ ಹೇಳಿದ್ರೆ, ಆಷಾಢ ಮಾಸ ಯಾವುದೇ ದೇವಿ ದೇವಸ್ಥಾನಕ್ಕೆ ಹೋದ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ದರ್ಶನ ಅಂತಲೇ ಹೇಳ್ಬೋದು. ಸೊ ಮೊದಲೇ ನಾನು ಮಸಾಲೆ ತೆಗೆದು ಇಟ್ಟಿದ್ದೆ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಂಡೆಕಾಯಿ ಹುಳಿ ಸಾರು ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದ ಮುಂಚೆನೇ ಮಸಾಲೆ ರುಬ್ಬಿ ಇಟ್ಬಿಟ್ಟಿದ್ದೆ. ಸೊ ಬೇಗ ಬೆಂಡೆಕಾಯಿನ ತೊಳೆದು ಕಟ್ ಮಾಡಿ, ಸೊ ಬೆಂಡೆಕಾಯಿನ ಸಾರನ್ನ ಫಿನಿಶ್ ಮಾಡಿ
ಕೂತ್ಕೊಂಡ್ವಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಬಂತು. ಸೊ ನನಗೆ ಏನು ಫೀಲ್ ಆಯಿತು ಅಂತ ಹೇಳಿದ್ರೆ, ಅಷ್ಟು ದೂರ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಂಕಾಳಮ್ಮದಲ್ಲಿ ಲಾಗ್ ಮಾಡೋಕ್ಕಾಗಿಲ್ವಲ್ಲ. ಆದರೂ ಪರವಾಗಿಲ್ಲ ಬಿಡಿ, ದೇವ್ರ ದರ್ಶನ ಆಯ್ತಲ್ಲ. ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಸೊ ಒಟ್ಟಿನಲ್ಲಿ ಬ್ಲೆಸ್ಡ್ ಫ್ರೈಡೇ, ಆಷಾಢ ಶುಕ್ರವಾರದಲ್ಲಿ ತುಂಬಾ ಸಂತೃಪ್ತಿಯಾಗಿ ದೇವ್ರನ್ನ ನೋಡಿದ್ವಿ. ದೇವ್ರ ಭಕ್ತಿ, ದೇವ್ರ ಹತ್ರ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಂಡ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ಬೆಂಡೆಕಾಯಿ ಹುಳಿ ರೆಡಿ ಆಯಿತು, ಊಟ ಮಾಡಿದ್ವಿ. ಸೊ ಊಟ ಎಲ್ಲ ಆದಮೇಲೆ ಗೊತ್ತೇ ಇದೆಯಲ್ಲ, ನಿದ್ದೆ ಮಾಡುವಂಥ ಸಮಯ. ಸೊ ಇದಾಗಿತ್ತು ಇವತ್ತಿನ, ಅಂದರೆ ನೆನ್ನೆ ಆಷಾಢ ಶುಕ್ರವಾರದ ಲಾಗು. ಎಲ್ರಿಗೂ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅನ್ನಪೂರ್ಣೇಶ್ವರಿ ತಾಯಿ, ಬಂಡಿ ಮಂಕಾಳಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರು ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.